ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ನಡಹಳ್ಳಿ ಎಲುಬಿಲ್ಲದ ನಾಲಿಗೆ ಹಾಗೆ ಮಾತನಾಡುತ್ತಾರೆ ಎಂಬಿ ಪಾಟೀಲ್. ನಡಹಳ್ಳಿ ಮೇಲೆ ಎಂಬಿ ಪಾಟೀಲ್ ಬೆಂಬಲಿಗರು ಹಲ್ಲೆಗೆ ಯತ್ನ. ಮಾಧ್ಯಮಗೋಷ್ಠಿಯಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಫೋನಿನಲ್ಲಿ ಗರಂ. ಕ್ಷೇತ್ರದಲ್ಲಿ ಜಿಗ್ಜಿನ್ಗಿ ಅವರ ಅಭಿವೃದ್ಧಿ ಶೂನ್ಯ, ಸೋಮನಗೌಡ ಪಾಟೀಲ್ ಹೇಳಿಕೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶ. ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಎಲುಬಿಲ್ಲದ ನಾಲಿಗೆ ಹಾಗೆ ಮಾತನಾಡುತ್ತಾರೆ. ಚಿಲ್ಲರೆ ಮಾತುಗಳನ್ನು ನಡಹಳ್ಳಿ ಆಡಬಾರದು. ಅವರ ನಡವಳಿಕೆ ಹಾಗೆ ಮುಂದುವರೆದರೆ ಜನ ಕಂಟ್ರೋಲ್ನಲ್ಲಿ ಇರಲ್ಲ, ಹೀಗಂತ ಹೇಳಿದ್ದು ಗೃಹ ಸಚಿವ ಎಂಬಿ ಪಾಟೀಲ್. ವಿಜಯಪುರ ಜಿಲ್ಲೆಯ ಚಡ್ಚಣಪಟ್ಟಣದಲ್ಲಿ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದ ಎಂಬಿ ಪಾಟೀಲ್, ಬಿಜೆಪಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮೇಲೆ ನನ್ನ ಬೆಂಬಲಿಗರು ಹಲ್ಲೆಗೆ ಯತ್ನಿಸಿದರೆ ಅದಕ್ಕೆ ನಾನು ವಿಷಾದಿಸುತ್ತೇನೆ. ನನ್ನ ಬೆಂಬಲಿಗರು ಇದ್ರೆ ಈ ತರಹದ ಕೆಲಸಕ್ಕೆ ಕೈ ಹಾಕಬಾರದು. ನಡಹಳ್ಳಿ ಎಲುಬು ಇಲ್ಲದ ನಾಲಿಗೆ ಹಾಗೆ ಚಿಲ್ಲರೆ ಮಾತುಗಳನ್ನ ಆಡಬಾರದು. ಇಲ್ಲದೆ ಇದ್ರೆ ನಮ್ಮ ಜನ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಶಾಸಕ ನಡಹಳ್ಳಿ ತಿದ್ದಿಕೊಳ್ಳಬೇಕು. ಇಂದು ನಡೆದ ಘಟನೆ ಕುರಿತು ನಾನು ಎಸ್ಪಿ ಅವರೊಂದಿಗೆ ಮಾತನಾಡಿ ಮಾಹಿತಿ ಪಡೆದುಕೊಳ್ಳುತ್ತೇನೆ ಎಂದರು. ಏನಾದರೂ ಯಾರಾದ್ರೂ ನನ್ನ ಬೆಂಬಲಿಗರು ಅಥವಾ ಇದನ್ನ ಮಾಡಿದ್ರೆ ಅದಕ್ಕೆ ನಾನು ವಿಷಾದಿಸ್ತೇನೆ. ನನಗೆ ಅಂತ ಅದಕ್ಕೆ ಪರವಾನಗಿ ಇಲ್ಲ. ಎರಡನೇದಾಗಿ ಇವತ್ತು ದಿವಸ ನಡಹಳ್ಳಿ ಅವರು ಕೂಡ ಸ್ವಲ್ಪ ತಿದ್ಕೋಬೇಕು. ಅವರು ಎಲುಬಿಲ್ಲದ ನಾಲಿಗೆ ಅಂತೇಳಿ ಬೇಕಾದಂತೆ ಚಿಲ್ಲರೆತನದಿಂದ ಮಾತನಾಡುವಂಥದ್ದು ಅವರು ಕೂಡ ನಿಲ್ಲಿಸಬೇಕು. ನಾನು ನನ್ನ ಬೆಂಬಲಿಗರು ಯಾರ್ಯಾರು ಇವತ್ತು ದಿವಸ ಒಂದು ವೇಳೆ ಅದು ಸತ್ಯ ಇದ್ರೆ ಅವ್ರಿಗೆ ನಾನು ಸೂಚನೆ ಕೊಡ್ತೀನಿ, ಇಂಥವೆಲ್ಲ ಕೆಲಸಗಳಾಗಬಾರ್ದು. ಅವತ್ತು ದಿವಸ ಅವ್ರಿಗೆ ಅಡೆತಡೆ ಮಾಡುವಂತ ಕೆಲಸ ಮಾಡಬಾರ್ದು. ಆದ್ರೆ ಅದ್ರ ಜೊತೆಗೆ ನಡಹಳ್ಳಿ ಅವರು ಕೂಡ ಒಬ್ಬ ಶಾಸಕರು. ಇವತ್ತು ಅವರು ಕೂಡ ತಮ್ಮ ನಾಲಿಗೆಯನ್ನ ಬಿಗಿ ಇಟ್ಕೊಂಡು ಇವತ್ತು ಸರಿಯಾಗಿ ಎಲ್ಲರಿಗೂ ಕೂಡ ಗೌರವದಿಂದ ಮಾತನಾಡಿ ಕಲಿಬೇಕು. ಯಾಕೆ ಏನಾಗ್ತದೆ, ಒಂದೊಂದ್ಸಲ ಇವತ್ತು ಜನ ಇವರು ಮಾತಾಡುವ ವೈಖರಿಗೆ ಇಲ್ಲ ಸಲ್ಲದ ಆರೋಪಗಳು ಮಾಡುವಂತದ್ದು, ಚಿಲ್ಲರೆ ಮಾತಾಡುವುದರಿಂದ ಪದೇ ಮಾತಾಡೋದು ಜನನೂ ಕೂಡ ಇದು ಆಗ್ತದೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಕಂಟ್ರೋಲ್ದಾಗೂ ಕೂಡ ಉಳಿದಿಲ್ಲ. ಒಂದು ವೇಳೆ ಅವ್ರ ಮೇಲೆ ಏನಾದ್ರು ಕೂಡ ಇದಾಗಿದ್ರೆ ನಾನು ಮಾಹಿತಿಯನ್ನು ತರಿಸ್ಕೋತೀನಿ, ಮಾತಾಡ್ತೀನಿ. ಅದು ಆಗಿದ್ರೆ ಅದಕ್ಕೆ ವಿಷಾದಿಸ್ತೇನೆ. ಅದ್ರ ಜೊತೆಗೆ ನಡಹಳ್ಳಿನೂ ಕೂಡ ನೀರಾವರಿ ಯೋಜನೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರವಾಗಿದೆ. ಜೊತೆಗೆ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಲು ಹೊರಟಿರುವುದು ಗೃಹ ಸಚಿವ ಎಂಬಿ ಪಾಟೀಲ್ ಎಂದು ಶಾಸಕ ನಡಹಳ್ಳಿ ಆರೋಪಿಸಿದರು. ಇದರ ಬೆನ್ನಲ್ಲೇ ಗೃಹ ಸಚಿವರು ಕೂಡ ಇದಕ್ಕೆ ಪ್ರತ್ಯುತ್ತರ ನೀಡಿದ್ದರು. ಆದರೆ ಇಂದು ನೀರಾವರಿ ಯೋಜನೆಯ ಅವ್ಯವಹಾರದ ದಾಖಲೆ ಬಿಡುಗಡೆ ಮಾಡಲು ಬಂದು ಮಾಧ್ಯಮಗೋಷ್ಠಿ ಕರೆದಿದ್ದ ನಡಹಳ್ಳಿಗೆ ಏಕಾಏಕಿ ಬಸವ ತತ್ವದಳ ಕಾರ್ಯಕರ್ತರು ಹಾಗೂ ಎಂಬಿ ಪಾಟೀಲ್ ಬೆಂಬಲಿಗರು ಆಗಮಿಸಿ ನಡಹಳ್ಳಿ ಮೇಲೆ ಹಲ್ಲೆಗೆ ಮುಂದಾದರು.
ವಿಜಯಪುರದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಗರಂ ಆಗಿ ಫೋನಿನಲ್ಲಿ ಮಾತನಾಡಿದ್ದು ಈಗ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹೌದು, ನಿನ್ನೆ ವಿಜಯಪುರ ನಗರದ ತಮ್ಮ ಮನೆಯಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಮಾಧ್ಯಮಗೋಷ್ಠಿ ಕರೆದಿದ್ದರು. ಮಾಧ್ಯಮಗೋಷ್ಠಿಗೂ ಮುನ್ನ ಗೃಹ ಸಚಿವ ಎಂಬಿ ಪಾಟೀಲರಿಗೆ ಒಂದು ಫೋನ್ ಕರೆ ಬಂತು. ಆ ಕರೆ ಕಾಂಗ್ರೆಸ್ ಪಕ್ಷದ ಮುಖಂಡರಾರೋ ಮಾಡಿದ ಹಾಗಿತ್ತು. ಮುಂದಿನಿಂದ ಮಾತನಾಡುವವರು ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಕೊಡಬೇಡಿ ಎಂದಿದ್ದಕ್ಕೆ ಗರಂ ಆದ ಎಂಬಿ ಪಾಟೀಲ್, ಸರ್, ನೀವು ನನಗೇನು ಹೇಳುವುದು ಬೇಡ, ಮೊದಲು ಅವರಿಗೆ ಹೇಳಿ. ಅವರು ಲಿಂಗಾಯತ ಧರ್ಮದ ಕುರಿತು ಕ್ಷಮೆ ಕೇಳುವುದು ಇದು 3ನೇ ಬಾರಿ. ಲಿಂಗಾಯತ ಧರ್ಮಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಖಡಕ್ ಆಗಿ ಉತ್ತರಿಸಿದರು. ಇದೇ ಸಂದರ್ಭದಲ್ಲಿ ಫೋನಿನಲ್ಲಿ ಮಾತನಾಡುತ್ತಾ ಅವರು ಈ ರೀತಿಯ ಹೇಳಿಕೆ ಕೊಡುತ್ತಿರುವುದು ಇದು 3ನೇ ಬಾರಿ ಎಂದು ಅಪರೋಕ್ಷವಾಗಿ ಡಿಕೆಶಿ ವಿರುದ್ಧ ಗರಂ ಆದರು. ಮೊದಲು ಅವರಿಗೆ ಸರಿ ಮಾಡಿಕೊಳ್ಳಲು ತಿಳಿಸಿ, ಆಮೇಲೆ ನಾವು ಸರಿಯಾಗುತ್ತೇವೆ ಎಂದು ಫೋನ್ ಕರೆ ಕಟ್ ಮಾಡಿದರು. ಇನ್ನೊಂದು ಮಾಹಿತಿಯ ಪ್ರಕಾರ ಆ ಫೋನ್ ಕರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರದಾಗಿತ್ತು ಎನ್ನಲಾಗುತ್ತಿದೆ. ಹೌದು ಸರ್, ಅವ್ನು ಮಾತಾಡಿದಾರೆ, ಮತ್ತೆ ನಾನು ರಿಯಾಕ್ಷನ್ ಕೊಡಲೇಬೇಕಲ್ಲ. ಅಂದ್ರೆ ರಿಯಾಕ್ಷನ್ ಕೊಡದೆ ಏನಾಗ್ತದೆ ಸರ್? ಪದೇ ಸರ್, ನೋ ಸುಮ್ಮನೆ ಅಲ್ಲ. ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್ ಸರ್ ನಾವು ರೇಸ್ ಮಾಡಿದ್ವಾ. ಅರೆ ನೀವು ಯು ಬಿಕಮ್ ಸಾಫ್ಟ್ ಆನ್ ಹಿಮ್. ನೀವು ಅವನ ಬಗ್ಗೆ ಅವನ ಮ್ಯಾಲಿನ ಬಿದ್ದಿದ್ದ ನಾನು. ಹೂ ಇಸ್ ಇಟ್ ಟು ಅಪಲೈಸ್? ಹೂ ಇಸ್ ಇಟ್ ಟು ಅಪಲೈಸ್? ದಿಸ್ ಇಸ್ ದ ಥರ್ಡ್ ಟೈಮ್ ಸ್ಟೇಟ್ಮೆಂಟ್ ಸರ್ ಅವನು. ಯಾಕೆ ನಾವು ಅವ್ನು ಎಷ್ಟು ಸಲ ಕೊಡ್ತಾನೆ ಅಷ್ಟು ಸಲ ಕೊಡ್ತೀನಿ ಸರ್ ನಾನು. ಅಲ್ಲ, ಅವ್ನು ಕೊಟ್ಟರೆ ನಾನು ಕೊಡ್ತೀನಿ ಅಂದೆ. ಸರ್ ಅವ್ನು ವಾರ್ನ್ ಮಾಡಿ ಸರ್, ನೀವು ಬರೀ ನಮಗೆ ಹೇಳಕ್ ಹೋಗ್ಬೇಡಿ. ನಾವು ಇವು ವಾರ್ ನಿಮ್ಮ ಅವ್ನು ಸುಧಾರಣೆ ಆದಾಗ ನಾವು ಸುಧಾರಣೆ ಆಗ್ತೇವೆ, ಇದನ್ನಾಗಲ್ಲ. ಕ್ಷೇತ್ರದಲ್ಲಿ ಜಿಗ್ಜಿನ್ಗಿ ಅವರ ಅಭಿವೃದ್ಧಿ ಶೂನ್ಯ. ತನ್ನ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದಲ್ಲಿ ತಾವು ಏನು ಅಭಿವೃದ್ಧಿ ಮಾಡಿದ್ದಾರೆ ಅದರ ಮೇಲೆ ಮತ ನೀಡಿ ಎಂದು ಕೇಳದೆ, ನನ್ನ ನೋಡಿ ಮತ ಹಾಕಬೇಡಿ, ಮೋದಿಯವರನ್ನ ನೋಡಿ ಮತ ಹಾಕಿ ಎನ್ನುತ್ತಿದ್ದಾರೆ ಜಿಗ್ಜಿನ್ಗಿ. ಆದರೆ ಈ ಬಾರಿ ಜನತೆ ಬದಲಾವಣೆ ಬಯಸುವ ನಿಟ್ಟಿನಲ್ಲಿ ಇದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಒಗ್ಗೂಡಿ ಚುನಾವಣೆ ಎದುರಿಸಿದರೆ ಸುನೀತಾ ಚವ್ಹಾಣ್ ಅವರ ಗೆಲುವು 100ಕ್ಕೆ 100 ಖಚಿತ. ಹೀಗಂತ ಹೇಳಿದ್ದು ಸೋಮನಗೌಡ ಪಾಟೀಲ್. ಅದೇ ಈಗಾಗಲೇ ವೈಫಲ್ಯತೆ ಐತೆ ಅಂತ ಹೇಳ್ತಾರಲ್ರಿ, ಎಲ್ಲರೂ ಒಪ್ಕೋತಾರೆ. ಅದನ್ನು ಜನರೇ ವೋಟರ್ಸೇ ಒಪ್ಕೋತಾರೆ. ಯಾವ ಊರಿಗೂ ಹೋಗಿಲ್ಲ, ಎಲ್ಲಿ ಏನು ಕೆಲಸ ಮಾಡಿಲ್ಲ, ಏನೂ ಇದು ಇಲ್ಲ, ಅಭಿವೃದ್ಧಿ ಇಲ್ಲ. ಅದಕ್ಕೆ ಏನಾದ್ರೆ ಬದಲಾವಣೆ ಬೇಕು ಅನ್ನೋ ಲೆಕ್ಕಕ್ಕೆ ಅದಾರ. ಈಗ ಒಂದು ಮೋದಿ ಹವಾ ಐತೆ ಅಂತ ಹೇಳಿ ಅದು ಹವಾದ ಮ್ಯಾಗ ನನಗೆ ಆರಿಸಿ ಬರ್ತೀನಿ ಅಂತ ಹೇಳ್ತಾರೆ ಹೊರತು ಅವ್ರಿಗೇನು ಸ್ವಂತ ಬಂಡವಾಳ ಏನೂ ಇಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಹೆಚ್ಚಿನಂದ್ರೆ ಈಗ ನಮ್ಮ ಟಿಕೆಟ್ ಜಾತ್ಯತೀತ ಜನತಾದಳಕ್ಕೆ ಯಾಕೆ ಕೊಟ್ಟರು ಅಂದರೆ, ದೇವೇಗೌಡರು ಕುಮಾರಸ್ವಾಮಿ ಅವರು ವೀಕ್ಷಣೆ ಮಾಡಿದಂತೆ ನಮಗೆ ಮೊನ್ನೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ದಲ್ಲಿ ಹೆಚ್ಚು ಕಡಿಮೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಿಂತ ನಮ್ಗೆ ಓಟ್ ಹೆಚ್ಚು ಬಿದ್ದಾವೆ. ಯಾಕಂದರೆ 7 ಕ್ಷೇತ್ರದಲ್ಲಿ ನಾವು ಕ್ಯಾಂಡಿಡೇಟ್ ನಿಂತಿದ್ದೆವು. ಎಲ್ಲ ಕಡೆಯಿಂದ ನೋಡಿದ್ರೆ ಕಾಂಗ್ರೆಸ್ಗಿಂತ ನಮಗೊಂದು ಸ್ವಲ್ಪ ಹೆಚ್ಚಾಗ್ತಾವೆ ಅಂತ ಹೇಳಿದ್ವಿ ಇಟ್ಟುಕೊಂಡು, ಅದಕ್ಕೆ ಕಾಂಗ್ರೆಸ್ ಮತ್ತು ನಮ್ಮದು ಈಗ ಮೈತ್ರಿ ಸರ್ಕಾರದಲ್ಲಿ ಎರಡೂ ಕೂಡಿ ನಿಂದ್ರಿಸಿದ್ರೆ ನಮ್ಗೆ ಗೆಲುವು ಆಗೇ ಆಗ್ತದೆ ಅಂಥೇಳಿ ಅವರು ಜಾತ್ಯತೀತ ಜನತಾದಳಕ್ಕೆ ಟಿಕೆಟ್ ತೊಗೊಂಡು ನಮ್ಮ ದೇವಾನಂದ ಚವ್ಹಾಣ್ ಅವರ ಪತ್ನಿಯವರಿಗೆ ಅಂದರೆ ಸುನೀತಾ ಚವ್ಹಾಣ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಚಾರ ಇದು ನೋಡಿದರೆ ನಮಗೆಲ್ಲ ರೆಸ್ಪಾನ್ಸ್ ನೋಡಿದರೆ ಭಾಳ ಒಳ್ಳೆಯ ರಿಸಲ್ಟ್ ಬರ್ತದೆ ಅಂತ ನಮಗೆ ಅನ್ನಿಸ್ತದೆ. ಗೆಲುವು ಅಂತರೂ 100ಕ್ಕೆ 100 ಐತಿ. ಅದನ್ನು ನಮಗೆ ಹೆಚ್ಚಿಗೆ ಲೀಡ್ ಮಾಡುವುದು ಅಂತ ಒಂದು ಇದು ಐತಿ. ಯಾಕಂದರೆ 2 ಪಕ್ಷಗಳ ಕೂಡಿ ಮಾಡಾಕತ್ತೇವೆ ಅಂದಮ್ಯಾಗ ಅದ್ರಾಗ ಜಾಸ್ತಿ ನಾವು ಮಾಡಿ ತೋರಿಸ್ಬೇಕಾಗ್ಯದ ಅಂತ ನನಗೆ ಅನ್ನಿಸ್ತದೆ. ಈಗಾಗಲೇ 8 ಕ್ಷೇತ್ರದಿಂದ 8 16 ವಿಧಾನಸಭಾ ಒಂದು ಕ್ಯಾಂಡಿಡೇಟ್ಗಳು ನಾವು ಅದೇವು. ಎಲ್ಲರೂ 16 ಮಂದಿ ಕೂಡಿ ಒತ್ತು ಕೊಟ್ಟು ಮಾಡಿದರೆ 100ಕ್ಕೆ 100 ನಮ್ಗೆ ಜಯ ಐತೆ ಅಂತ ಹೇಳಿ ನನಗೆ ಅನಿಸ್ತದೆ. ಜಿಲ್ಲೆದ್ದು ನಮಗೆ ಏನಿದು ಹೇಳಿದ್ನಲ್ಲ, 100ಕ್ಕೆ 100 ಗೆಲುವು ಐತೆ. ನಮಗೆ ಒಳ್ಳೆ ಕೆಲಸ ಮಾಡೋಂಥ ವ್ಯಕ್ತಿಗಳದಾರ. ಮೇನ್ ಅಂದರೆ ಹೆಣ್ಮಕ್ಳಿಗೆ ಇದನ್ನು ಪ್ರಿಫರೆನ್ಸ್ ಕೊಟ್ಟಾರ. ನಮ್ಮಲ್ಲಿ ಜನರಲ್ ಇದ್ದಿದ್ದು ಹೆಣ್ಮಕ್ಳಿಗೆ ಕೊಟ್ಟಾರಂದ್ರೆ, ಹೆಣ್ಮಕ್ಳು ಎಲ್ಲರೂ ಕೂಡಿ ಅಂದ್ರೆ ನಾವು ಎಷ್ಟು ಗಂಡು ಮಕ್ಳು ಅದೇವು ಅಷ್ಟೇ ಮಂದಿ ಹೆಣ್ಮಕ್ಳು ಇರ್ತಾರೆ ವೋಟರ್ಸ್. ಅವರೆಲ್ಲ ಮನಸ್ಸು ಮಾಡಿದ್ರಂದ್ರೆ ಪಕ್ಷ ಪಂಗಡ ನೋಡಲಾರ್ದೆ, ಯಾವ ಜಾತಿ ಭೇದ ಮಾಡಲಾರ್ದೆ ಒಟ್ಟರು ಹೆಣ್ಮಕ್ಳು ಒಬ್ಬ ಹೆಣ್ಮಗಳಿಗೆ ಹಾಕ್ಬೇಕು ಓಟ್ ಅಂತೇಳಿ ಹಾಕಿದ್ರೆ ಅಂದ್ರೆ ಭಾಳಷ್ಟು ಓಟ್ಗಳು ನಾವು ಪಡಿಬೋದು. ಸರ್, ಬಾಗಲಕೋಟೆ ಲೋಕಸಭಾ ಚುನಾವಣೆ ಹೇಳ್ಬೇಕಪ್ಪ ಅಂತಂದ್ರೆ ಕಳೆದ 15 ವರ್ಷಗಳಿಂದ BJP ಗದ್ದಿಗೌಡರನ್ನು ಆಯ್ಕೆ ಮಾಡಿ ಜನ ತಂದಿದ್ದಾರೆ. ಈ ಸದ್ಯ ಜನ ಹೊಸದನ್ನು ಬಯಸ್ತಾರೆ ಅಂತ ನನಗೆ ಅನಿಸಿದ್ರು. ಸರ್, ಹೊಸದನ್ನು ಜನ ಬಯಸ್ತಾರನ್ನ ಅದು 15 ವರ್ಷಗಳಿಂದ ಕ್ಷೇತ್ರಕ್ಕೆ ಗದ್ದೆಗೌಡರ ಕಾರ್ಯಗಳ ಬಗ್ಗೆ ಏನು ಹೇಳ್ತಿರ್ತಾವೆ? ಗದ್ದೆಗೌಡರು ಅಷ್ಟೊಂದು ಹೇಳ್ಕೊಳ್ಳೋಂಥ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ನನಗೆ ಅನಿಸಿದ್ರಿ. ಯಾಕಂದ್ರೆ ಈಗ 15 ವರ್ಷವೂ ಜನ ಸತತವಾಗಿ ಸೋಲಿಲ್ಲದ ಹ್ಯಾಟ್ರಿಕ್ ತನೂ ಜನ ಅವರಿಗೆ ಅವಕಾಶ ಕೊಟ್ಟಾರ. ಆ ಅವಕಾಶದೊಳಗೆ ಸರಿಯಾದ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ನನಗೆ ಅನಿಸ್ತದೆ. ವಿನಾಯಕ್ ಕಾಶ್ಯಪ್ನವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನಿಸ್ತದೆ ಸರ್? ವಿನಾಯಕ್ ಕಾಶ್ಯಪ್ನವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆಯಾಗಿ
ಸುಮಾರು 2 ವರ್ಷಕ್ಕೂ ಅಧಿಕ ಕೆಲಸ ಜನ ಮೆಚ್ಚುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಆ ಒಂದು ಪ್ರಾಮಾಣಿಕ ಕೆಲಸ ಮಾಡ್ಯಾರಂತೇಳಿ ಕಾಂಗ್ರೆಸ್ ಪಕ್ಷದವರು ಅವರಿಗೆ MP ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಮಹಿಳಾ ಕೋಟಾದೊಳಗೆ ಅವರಿಗೆ ಕೊಟ್ಟಿದ್ದಾರೆ. ಆ ಕೊಟ್ಟಂಥ ಇದ್ರೊಳಗೆ ಈ MP ಇದಕ್ಕೆ ಹೊಸಬರು ಅಂದರು, ಯುವಕರದಾರ, ಗ್ರ್ಯಾಜುಯೇಟ್ ಅದಾರ, ಉತ್ಸುಕತವಾಗಿ ಗ್ರಾಮ ವಾಸ್ತವ್ಯದಂಥ ಒಂದು ಮಹಿಳೆಯಾಗಿಯೂ ಕೂಡ ಗ್ರಾಮ ವಾಸ್ತವ್ಯ ಅಂತ ಕಾರ್ಯಕ್ರಮ ಏನು ಮಾಡ್ಯಾರ, ಅಂಥ ಕಾರ್ಯಕ್ರಮ ಜನ ಮುಚ್ಚುವಂಥ ಕೆಲಸ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಮಾಡ್ಯಾರ. ಮುಂದೆ MP ಆದ್ರೂ ಕೆಲಸ ಮಾಡ್ತಾರ ಅನ್ನೋ ಭರವಸೆ ಇರೋದ್ರಿಂದ ಗದ್ದೆಗೌಡರು 15 ವರ್ಷ ಆದ್ರೂ ಕೆಲಸ ನಿರೀಕ್ಷೆ ಮುಟ್ಟೋದು ಮಾಡಲಾರ ಕಾರಣಕ್ಕೋಸ್ಕರ ಇವ್ರು ಏನೈತಿ ಮಾಡ್ತಾರ ಅನ್ನೋ ಭರವಸೆಯಿಂದ ಜನ ಇವ್ರಿಗೆ ಚೇಂಜ್ ಬಯಸಾಕತ್ತಾರೆ. JDS ದವ್ರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ಬೋದು ಸರ್? JDS ನಾವು ಸಂಪೂರ್ಣ ಸಪೋರ್ಟ್ ಕಾಂಗ್ರೆಸ್ ಮಾಡೇ ಮಾಡ್ತಾರೆ. ಏನು ಭಿನ್ನ ಅಭಿಪ್ರಾಯ ಇಲ್ಲ ಸರ್ ಟಿಕೆಟ್? ಇಲ್ಲಿ ನಮ್ಮ ಲೋಕಲ್ ಒಳಗಂತೂ ಏನು ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ. ಕೆಲವೊಂದು ಕಡೆ ಇರ್ಬೋದು ಬೇರೆ ಜಿಲ್ಲಾದಾಗ, ಇಲ್ಲಿ ಮಾತ್ರ ನಮ್ಮ ಲೋಕಲ್ ಜಿಲ್ಲಾದೊಳಗೆ ಕಾಂಗ್ರೆಸ್ನವ್ರು ಪ್ರತಿ ಜಿಲ್ಲಾಧ್ಯಕ್ಷರು ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಚುನಾವಣೆಯೊಳಗೆ ಭಾಗಿಯಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಕೈ ಜೋಡಿಸ್ಯಾರ. ಎಲ್ಲ ಕಾರ್ಯಕರ್ತರ ಸಮೇತವಾಗಿ ಎಲ್ಲಿಯೂ ಕೂಡ ಅಸಮಾನ ಇಲ್ಲಿ ಬಾಗಲಕೋಟೆ ಬಿಜಾಪುರ ಎಲ್ಲಿ ಇಲ್ಲ. ಏನೋ ಕಾಶ್ಯಪ್ ನೋಡೋದು ಕುಟುಂಬ ರಾಜಕಾರಣ ತಿಳಿರತ್ತ ಆರೋಪ ಆಗ್ತಾ ಇದ್ದೀರಿ. ಕುಟುಂಬ ರಾಜಕಾರಣ ಯಾರು ಮಾಡಂಗಿಲ್ಲ, ಎಲ್ಲರೂ ಮಾಡ್ತಾರೆ. ಅದಕ್ಕೆ ಸಂಬಂಧ ಕುಟುಂಬ ರಾಜಕಾರಣ ಅಲ್ಲ ಅಂತ ಅದೇನು ಕುಟುಂಬ ರಾಜಕಾರಣ ಅಂತ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ರಾಜ್ಯದೊಳಗೆ ತೋರಿ, ದೇಶದೊಳಗೆ ತೋರಿ, ಎಲ್ಲರೂ ಕೂಡ ಇವತ್ತು ಪ್ರತಿಯೊಬ್ಬರು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲರೂ ಕೂಡ ಕುಟುಂಬ ರಾಜಕಾರಣ ಕಾಮನ್ ಸರ್ವೇ ಸಾಮಾನ್ಯದು ಅವರಿಗೆ ಅರ್ಥ ಯಾಕೆ ನೋಡಿ. ಈ ಜಿಲ್ಲೆ ಒಳಗೆ ಮಾಜಿ CM ಸಿದ್ದರಾಮಯ್ಯ ಅವರ ಪ್ರಾಬಲ್ಯ ಏನಾರ ನಡಿಬೋದು ಸರ್? ನಡೀತೈತಲ್ರಿ, ಖಂಡಿತವಾಗೂ ಸಿದ್ದರಾಮಯ್ಯನ ಪ್ರಾಬಲ್ಯ ಐತಿ. ಅವರ ಒಂದು ಪ್ರಾಬಲ್ಯ ಹೊಸ ಕ್ಯಾಂಡಿಡೇಟ್ ವಿನಾ ಕಾಶ್ಯಪ್ನವ್ರ ಯುವಕರು ಇರೋದರಿಂದ, ಮಹಿಳಾ ಇದರೊಳಗೆ ಹೆಚ್ಚಿನ ಒತ್ತು ಕೊಡೋದ್ರಿಂದ ಮಹಿಳೆಯಾಗಿಯೂ ಕೂಡ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾರ ಅನ್ನುವಂತಕ್ಕಂಥ ನಿರೀಕ್ಷೆ ಒಳಗೆ ಎಲ್ಲ ಜನರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ಕ್ಷೇತ್ರ ಒಳಗೆ ಮೋದಿ ಎಲ್ಲ ಐತೆ ಸರ್? ಮೋದಿಯಲ್ಲೇ ಹೋದ ಸಲ ಇತ್ತು, ಈ ಸಲ ಅಂತೂ ಅಷ್ಟೇ ಕಷ್ಟ. ಮೋದಿಯಲ್ಲೇ ಈ ಸಲ ಇಲ್ಲಿ ವರ್ಕೌಟ್ ಆಗಲ್ಲ. ಈಗ ಮೋದಿಗೆ ಅವಕಾಶ ಆದಂಥ ಜನ ಹೋದ ಸಲ 2014 ಚುನಾವಣೆಗಳು ಸಂಪೂರ್ಣವಾಗಿ ಮೋದಿಯಲ್ಲಿ ಇತ್ತು. ದೇಶ ತುಂಬ ಅವ್ರಿಗೊಂದು ಸಲ ಅವಕಾಶ ಕೊಟ್ಟು ನೋಡಿದ್ದಾರೆ. ಆ ಅವಕಾಶ ಕೊಟ್ಟಂಥ ಇದರೊಳಗೆ ಮೋದಿಯವರು ಸಂಪೂರ್ಣವಾಗಿ ಸುಮಾರು ವಿರೋಧ ಪಕ್ಷಕ್ಕೆ ನಮ್ಮ ಕಾಂಗ್ರೆಸ್ನವ್ರು ವಿರೋಧ ಪಕ್ಷ ಸ್ಥಾನ ಇಲ್ಲಾರ್ದಂಥ ಮಟ್ಟಕ್ಕೂ ಕೂಡ ಮೋದಿಯವರಿಗೆ ಜನ ಅವಕಾಶ ಕೊಟ್ಟಾರ. ಆ ಅವಕಾಶ ಒಳಗೆ ಕೊಟ್ಟಂಥ ಅವಕಾಶವನ್ನು ಅವರು ಸರಿಯಾಗಿ ಕೆಲಸ ಮಾಡಲಾರ ಕಾರಣಕ್ಕೆ ಈ ಸಲ ಮೋದಿಯವರಲ್ಲೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಕೊಟ್ಟಂಥ ಅವಕಾಶ ಒಳಗೆ ಕಾಶ್ಮೀರ ಸಮಸ್ಯೆ, ಕಾಶ್ಮೀರ ಒಳಗೆ 371 ಅನ್ನುವಂಥ ಆ್ಯಕ್ಟ ಅವ್ರು ತೆಗಿಬೇಕಾಗಿತ್ತು ತಮ್ಮ ಅಧಿಕಾರ ಒಳಗೆ. ಈ ಸಲ ತೆಗಿತೀನಿ ಅಂತಾರೆ, ಮತ್ತು ಮುಂದಿನ ಸಲ ಅಂತಾರೆ, ಬರೋ ಮಟ್ಟ ಅದನ್ನು ಹೇಳ್ಕೊತ ಹೋಗ್ಬಿಡ್ತಾರೆ. ಅದಕ್ಕಾಗಿ ಜನರಿಗೆ ಭರವಸೆ ಇಲ್ಲ ಅವ್ರ ಮೇಲೆ. ಈ ಸಲ ಅಷ್ಟು ಹೇಳ್ಕೊಳ್ಳೋಂಥ ಮೋದಿಯಲ್ಲೇ ಎಲ್ಲಿಯೂ ಕೂಡ ನಮ್ಮ ಇದರೊಳಗೆ ಇಲ್ಲ. ನಿಮ್ಮ ಕ್ಷೇತ್ರ ಒಳಗೆ ಪ್ರಚಾರ ಕಾರ್ಯ ಯಾವ ರೀತಿ ನೀವು ರೂಪರೇಷೆ ಹಮ್ಮಿಕೊಂಡಿರಿ ಬಿಳಿಗಿ ಮತಕ್ಷೇತ್ರದವರು? ಬಿಳಿಗಿ ಮತಕ್ಷೇತ್ರದ ಪ್ರತಿಯೊಂದು ಮನೆಗೂ ಕೂಡ ಅಡ್ಡಾಡಿ ಪ್ರತಿಯೊಂದು ಜನ ದಟ್ಟಣೆ ಎಲ್ಲಿರ್ತೈತಿ ಅಲ್ಲಿ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಚ್ಚುಕಟ್ಟಾಗಿ ಪ್ರಚಾರ ಮಾಡಿ ಜನನೂ ಅದಕ್ಕೆ ಸ್ಪಂದನ ಕೊಡಾಕತ್ತಾರೆ ಎಲ್ಲರೂ. CM ಕುಮಾರಸ್ವಾಮಿ ಅವರು ಬಾಗಲಕೋಟೆ ಮತಕ್ಷೇತ್ರ ಬರ್ಬೋದು ಸರ್ ಪ್ರಚಾರಕ್ಕೆ? ಬರ್ಬೋದಲ್ರಿ, ಬರ್ಬೋದು. ಎಲ್ಲ ಏನು ಡೇಟ್ ಫಿಕ್ಸ್ ಐತೆ ಸರ್? ಫಿಕ್ಸ್ ಆಗಿಲ್ಲ, ಬರ್ಬೋದು ರೀ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೋಡಿ ಅಲಯನ್ಸ್ ಇರೋದ್ರಿಂದ ಬರ್ಬೋದು, ಖಂಡಿತವಾಗಿ ಬರ್ಬೋದು. ಬಿಜಾಪುರ ಇಲ್ಲಪ್ಪ, ಬಿಜಾಪುರ JDS ಕ್ಯಾಂಡಿಡೇಟ್ ಐತಿ, ಬಾಗಲಕೋಟೆಗೆ ಬರ್ಬೋದು, ಬಿಜಾಪುರ ಬರ್ಬೋದು. ಅದಕ್ಕೇನು ಅಚ್ಚರಿ ಪಡಬೇಕಂತೇಳಿ. ಏನೋ ಕಾಶ್ಯಪ್ನವ್ರು ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಸರ್? ಸುಮಾರು ಒಂದು 50,000 ಮತಗಳ ಅಂತರದಿಂದ ಗೆಲುವು ಖಚಿತ ಅಂತ ಅಧಿಕೃತವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ವಿಜಯಪುರ ಲೋಕಸಭಾ ಚುನಾವಣೆ 2019ರ ಮೀಸಲು ಲೋಕಸಭಾ ಕ್ಷೇತ್ರದ JDS ಕಾಂಗ್ರೆಸ್ ಮೈತ್ರಿ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಚಡಚನಪಟ್ಟಣದ KEB ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು. ವಿಜಯಪುರ ಲೋಕಸಭಾ ಮೀಸಲು ಮತಕ್ಷೇತ್ರದ ಮೈತ್ರಿ ಸರ್ಕಾರದ ಅಭ್ಯರ್ಥಿಯ ಪರ ಮತಯಾಚನೆಯನ್ನ ಇಂದು ಚಡಚನಪಟ್ಟಣದಲ್ಲಿ ಮಾಡಲಾಯಿತು. ಚಡಚನಪಟ್ಟಣದ KEB ಬಳಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಮೈತ್ರಿ ಅಭ್ಯರ್ಥಿ ಪರ ಮತಯಾಚನೆ ನಡೆಸಿದರು. ಇನ್ನು ಕಾರ್ಯಕ್ರಮಕ್ಕೆ ಉಭಯ ಪಕ್ಷಗಳ ನಾಯಕರುಗಳು ಒಟ್ಟಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇನ್ನು ಗೃಹ ಸಚಿವ MB ಪಾಟೀಲರು ಮಾತನಾಡುತ್ತಾ 50,000 ಕೋಟಿ ನೀರಾವರಿ ಯೋಜನೆಗೆ ಖರ್ಚು ಮಾಡಿದ್ದೇವೆ. ಕೋಮುವಾದಿ ಪಕ್ಷ BJP ಅಧಿಕಾರಕ್ಕೆ ಬರಬಾರದು. ರೈತರ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ಹೊಂದಿರುವ ಪಕ್ಷ ನಮ್ಮದು. ಮೋದಿ ಅವರ ಕಪ್ಪು ಹಣ, 10 ಲಕ್ಷ ಉದ್ಯೋಗ, ನೋಟ್ ಬ್ಯಾನ್ ಬಲವಾದ ಆರ್ಥಿಕ ತೊಂದರೆ ಅನುಭವಿಸುವಂತೆ ಮಾಡಿದ್ರು. ಮೋದಿ ಅವರು ಎಂದೂ ಟೀಕೆಗಳನ್ನ ಮಾಡಿದ್ದಾರೆ. ನಮ್ಮ ಮತ ದಾಟೋದನ್ನ ಅರ್ಧ ತಾಸು ತಗೋತಿತ್ತು.
ಅದಕ್ಕೆ ಕಡೆಗೆ ಬ್ಯಾಸರಾಗಿ ನಾ ಏನ್ ಮಾಡಿದ್ವಿ, ರೋಡ್ ಮಾಡಿಸಿದ್ವಿ. ನಮ್ಮ ವಿಧಾನ ಪರಿಷತ್ ಸದಸ್ಯರು ಸಹೋದರರು ಸುನಿಲ್ ಅದು ಉದ್ಘಾಟನೆ ಮಾಡಿದ್ರು. ಈ ಜಿಜಿನಿಯವ್ರ ಮನೆಗೆ ಹೋಗ್ಲಾಕ್ ರೋಡ್ ಮಾಡಿಸಿವಿ ಅಂತ ಹೇಳಿ, ಮನೆಗೆ ಕಳ್ಸಾಕ್, ಅವ್ರ ಮನೆಗೆ ಕಳ್ಸಾಕ್ ರೋಡ್ ಮಾಡಿಸಿವಿ ಅಂತ ಹೇಳಿದ್ರು. ಇವ್ರು ಮಾಡಿದ್ರು ಸರ್ ಹಂಗೇನ್ ತಿಳಿತದ ಸಣ್ಣವ, ಅದು ಕಾರ್ಪೊರೇಷನ್ ದುಡ್ಡು ಮಾಡಿಸಾರ ಅಂತೇಳಿ. ಅದು ಕಾರ್ಪೊರೇಷನ್ ದುಡ್ಡು ಅಲ್ಲ, ಅದು PWD ನನ್ನ ಮತಕ್ಷೇತ್ರದ ದುಡ್ಡನ್ನ ಕೊಟ್ಟಿದ್ದೀನಿ ನಾನು SCPTSP ಯಾಕೆ ತಾಂಡ ಬರ್ತಾವ, ಅದು ಗೊತ್ತಿಲ್ಲ. ಆ ಮೇಯರ್ ಹೇಳಿದ್ರು ನಮ್ ದುಡ್ಡು ಅಲ್ರಿ, ಅದು MP ಪಾರ್ಟಿ ದುಡ್ಡು ಅಂತೇಳಿ. ಇಂಥದ ನೋಡಿ ಪರಿಸ್ಥಿತಿ ಗಂಭೀರ. ಅದಕ್ಕ ಮಕನಾಪುರ್ ನಿಂದು ಗೊತ್ತದಲ್ಲಪ್ಪ, ಶಿರ್ನಾಳ ಮಕನಾಪುರ ಎಲ್ಲ ಪರಿಸ್ಥಿತಿ. ಮಕನಾಪುರ್ಗ ದತ್ತಕ್ ಹೌದು, ಅದೇ ಬಾರಿ ನಮ್ಮಲ್ಲಿ ಒಂದು ದತ್ತಕ್ ಹಾಲಿ ತಗೊಂಡು ನಾವು ಸಿದ್ದಾಪುರಕ್ಕೆ ಅಂತೇಳಿ ನೋಡಿ, ನಮ್ಮ ಸಿದ್ದಾಪುರಕ್ಕೆ ದತ್ತಕ್ ಹಾಲಿ ನೋಡಕ್ ಬರಕತ್ರಿ. ಅದು ನಾ ಮಾಡಿಲ್ಲ, ನಮ್ಮ ಮಗ ಸಣ್ಣ ಮಾಡ್ಯಾನ ಹುಡುಗ, 25 ವರ್ಷ ಹುಡುಗ. ಅವ್ರು ಸೋಲಾರ್ ಲೈಟ್, ರಸ್ತೆ, ಚರಂಡಿ, ನೀರು, ಮನೆ ಮನೆ ನೀರು ನೋಡ್ಬರ್ರಿ ನೀವು ಒಂದ್ಸಲ. ಓಟ್ ಹಾಕಿಬಿಟ್ಟು ಮೊದಲು ನೋಡಿದ್ರೆ ಚಲೋ. ಆ ಸಿದ್ದಾಪುರಕ್ಕೆ ನೋಡಿ ಬಂದ ಮಕನಾಪುರ ನೋಡ್ರಿ, ಮಾಧ್ಯಮದವ್ರು ನೀವು ನೋಡ್ರಿ. ಸಿದ್ದಾಪುರಕ್ಕೆ ಹೋಗ್ಬಿಡ್ರಿ. ನಮ್ಮ ಮನೆಯಾಗ ನಮ್ಮ ಹುಡುಗ ಮಾಡಿದ, ನಾವು ನಮ್ಮ ಮಗ ಬಸರ್ಗೌಡ ಅವ ಮಾಡಿದಾನೆ. ಅದು ಒಂದು ಮಾದರಿ ಗ್ರಾಮ ಮಾಡಿದಾನೆ. ಅಲ್ಲಿ ಇವ್ರು ಸಂಸದ ಫಂಡ್ನಾಗ್ರಿ ನಾವೇನ್ ಮಾಡಕ್ಕಾಗ್ತದ, ವರ್ಷ 5 ಕೋಟಿ ಫಂಡ್ ಆಯ್ತು, ಅದು ಬಿಡ್ರಿ. ಇಟೆಲ್ಲ ಆಯ್ತು, ರೋಡ್ ಇಲ್ಲ, ನೀರಿಲ್ಲ, ಸುದು ಇಲ್ಲ, ಯಾವುದೂ ಇಲ್ಲ. ಯಾವ್ದು ಒಂದು ಗುಡಿ ಪಟ್ಟಿಗೆ ಕೊಟ್ಟಾರ. ಗುಡಿ ಕಟ್ಸೋದು ಬೇಡ, ಗುಡಿ ಕಟ್ಸೋದು ಬೇಡ. ಯಾರು ಹೋಗಿ ಕಟ್ಟೋದು ಗುಡಿ ಪಟ್ಟಿ ಕೇಳ್ರಿ, ನೀವು ಜಾತ್ರೆ ಪಟ್ಟಿ ಕೇಳ್ರಿ, ಅದೂ ಇಲ್ಲ. ಇಲ್ಲೇಕೆ ಬಂದಿರುತ್ತಾರ, ಮತ್ತೆ ಈಗ ಬರ್ತಾರಲ್ಲ ಇಲ್ಲಿ, ಇಲ್ಲಾಕೆ ಬಂದಾರ ಅಂತಿದ್ರೆ ಈಗ ಇಲ್ಲಾಕೆ ಬಂದಿರ ನೀವು ಕೇಳಿರಲ್ಲ. ಅದಕ್ಕೆ ಇನ್ನೂ 3 ಕಾರ್ಯಕ್ರಮಗಳಿರೋದ್ರಿಂದ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ. ಈಗಿಲ್ಲಿ ಶಿವಾನಂದ ಪಾಟೀಲ, MB ಪಾಟೀಲ್, ಹೊರಟ್ಟಿ, ನಾವು ಯಾರು ಮುಖ್ಯ ಅಲ್ಲ. ಆಯ್ತು, ಇಲ್ಲಿ ಕಟಕಗೊಂಡದಾರ, ರಾಜು ಆಲ್ಗುಡದಾರ, ದೇವಾನಂದ ಚವ್ಹಾಣದಾರ. 3 ಮಂದಿ, 2 ಮಾಜಿ ಶಾಸಕರು, 1 ಶಾಸಕರು. ಇವ್ರು 3 ಮಂದಿ ಶಕ್ತಿ ಎಷ್ಟು ಓಟ್ ಹಾಕಿರೋದ್ರು ಸಹ ಇಲ್ಲಿ ಕನಿಷ್ಠ ಪಕ್ಷ ಈ ಮತಕ್ಷೇತ್ರದಾಗ 34 ಸಾವಿರ ಓಟ್ ಹಾಕಬೇಕು. ಇದೇ ಸಂದರ್ಭದಲ್ಲಿ ರಾಜ್ಯ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅವರು ಮಾತನಾಡುತ್ತಾ, 20 ವರ್ಷದ ಅವಧಿಯಲ್ಲಿ ಸಂಸದರಾದ ರಮೇಶ್ ಜಿಗಜಿಣಗಿ ಅವರು ತಮ್ಮ ಮತಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚಕಾರ ಶಬ್ದವನ್ನ ಎತ್ತದ ಸಂಸದರಿಗೆ ಮತ ಹಾಕಬೇಕಾ ಎಂದು ಪ್ರಶ್ನಿಸಿದರು. ಮೋದಿ ನೋಡಿ ಮತ ಹಾಕಿ ಅಂತ ಸಂಸದರು ಹೇಳುತ್ತಾ ತಿರುಗುತ್ತಿದ್ದಾರೆ. ಮೋದಿ ನೋಡಿ ಮತ ಮುಗಿದು ಹೋಯಿತು. ಬದಲಾವಣೆಯ ಗಾಳಿ ಇಡೀ ದೇಶದ ತುಂಬಾ ಬೀಸುತ್ತಿದೆ. ಬದಲಾವಣೆಯಿಂದ ಈ ಭಾಗ ಅಭಿವೃದ್ಧಿಯಾಗಲಿ ಎಂದು ಹೇಳಿದರು. ಇಲ್ಲಿ ಗೋಲ್ ಗುಮ್ಮಜ್ ಇದೆ, ಚಾಲುಕ್ಯರ ರಾಜಧಾನಿ ಇದೆ. ಅವಾಗ ಬಿಜಾಪುರ ಬಾಗಲಕೋಟೆ ಕೂಡಿ ಒಂದು ವಿಮಾನ ನಿಲ್ದಾಣ ಮಂಜೂರು ಮಾಡಬೇಕಂತ ಹೇಳ್ತಿದ್ರು. ದಿವಂಗತ ಸುಗಂಧಿ ಅವರು ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ ಜೀವನಾಡಿಯಾಗಿರ್ತಕ್ಕಂಥ ಕೃಷ್ಣಾ ನದಿಗೆ ಆಣೆಕಟ್ಟನ್ನು ಕಟ್ಟಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಡಹಳ್ಳಿ ಎಲುಬಿಲ್ಲದ ನಾಲಿಗೆ ಹಾಗೆ ಮಾತನಾಡುತ್ತಾರೆ MB ಪಾಟೀಲ್. ನಡಹಳ್ಳಿ ಮೇಲೆ MB ಪಾಟೀಲ್ ಬೆಂಬಲಿಗರು ಹಲ್ಲೆಗೆ ಯತ್ನ. ಮಾಧ್ಯಮಗೋಷ್ಠಿಯಲ್ಲಿ ಗೃಹ ಸಚಿವ MB ಪಾಟೀಲ್ ಫೋನಿನಲ್ಲಿ ಗರಂ. ಕ್ಷೇತ್ರದಲ್ಲಿ ಜಿಗಜಿಣಗಿ ಅವರ ಅಭಿವೃದ್ಧಿ ಶೂನ್ಯ, ಸೋಮನಗೌಡ ಪಾಟೀಲ್ ಹೇಳಿಕೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶ. ಮತ್ತೆ FM ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ, ರಾತ್ರಿ 8:30 ಮತ್ತು 11 ಗಂಟೆಗೆ ಪ್ರಸಾರವಾಗುತ್ತದೆ. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.